ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೇರ್ ಟ್ರೇಡರ್ ಕನ್ನಡ. ಇವತ್ತು ಸೆನ್ಸೆಕ್ಸು 30 ಪಾಯಿಂಟ್ಸ್ ಡೌನ್ ಆಗಿ 58,191 ಕ್ಲೋಸ್ ಆದರೆ ನಿಫ್ಟಿ 17 ಪಾಯಿಂಟ್ಸ್ ಡೌನ್ ಆಗಿ 17,314 ಕ್ಲೋಸ್ ಆಗಿದೆ. ವೆರಸ್ ಬ್ಯಾಂಕ್ ನಿಫ್ಟಿ 104 ಪಾಯಿಂಟ್ ಡೌನ್ ಆಗಿ 39,178 ಕ್ಲೋಸ್ ಆಗಿದೆ. ಇವತ್ತು ಮಿಡ್ ಕ್ಯಾಪು 0.25% ಕರೆಕ್ಟ್ ಆದರೆ ಸ್ಮಾಲ್ ಕ್ಯಾಪು 0.16% ಗೈನ್ ಆಗಿದೆ. ಇವತ್ತು ಮಾರ್ಕೆಟ್ನ ಒಂದು ಪ್ರೈಸ್ ಆ್ಯಕ್ಷನ್ ಮಾತಾಡ್ಕೊಳ್ಳೋಕೆ ಮುಂಚೆ ಇವತ್ತು ನಾನು ನಿಮಗೆ ಮಾರ್ನಿಂಗು ಟೆಲಿಗ್ರಾಮ್ನಲ್ಲಿ ಒಂದು ಅಪ್ಡೇಟ್ ಮಾಡಿದ್ದೀನಲ್ವಾ. ರೀಸೆಂಟ್ ಡೇಮ್ಸಲ್ಲಿ ಕಂಟಿನ್ಯೂಸ್ಲಿ ಕನ್ಸಾಲ್ಟೇಷನ್ ಆಗ್ತಿರೋಂಥ ರುಪಿ ಮೀನ್ಸ್ ಒಂದು ಪಾಯಿಂಟ್ ಆಫ್ ಟೈಮ್ನಲ್ಲಿ ಟೂ ಮಚ್ ಸ್ಲೈಡ್ ಆಗ್ತಾ ರೀಸೆಂಟ್ ಟೈಮ್ಸಲ್ಲಿ 82 ರೂಪೀಸ್ ಲೆವೆಲ್ವರೆಗೂ ಬಂದು ಅಗೈನ್ ಅಲ್ಲಿಂದ ಫರ್ದರ್ ಆಗಿ ವೀಕ್ ಆಗದೆ ಸ್ವಲ್ಪ ಕನ್ಸಾಲ್ಟೇಷನ್ ಆಗ್ತಾ ಫರ್ದರ್ ಆಗಿ ಈ ಕನ್ಸಾಲ್ಟೇಷನ್ ಇನ್ನೂ ಸ್ವಲ್ಪ ಸ್ಟ್ರೆಂಥನ್ ಆಗತ್ತೇನೋ ಅಂತ ಸ್ಟೆಬಿಲಿಟಿ ಇರುತ್ತೇನೋ ಅಂತ ರುಪಿನಲ್ಲಿ ಅಂದ್ಕೊಂಡ್ರೆ ಈಗ ಆ ಕನ್ಸಾಲ್ಟೇಷನಿಂದಾನು ಅಗೈನ್ ಫರ್ದರ್ ಆಗಿ ವೀಕ್ ಆಗ್ತಾ 82 ಲೆವೆಲ್ಸ್ ಅಬೋವ್ಗೆ ಹೋಗ್ತಾ ಇರೋದು. ಇನ್ಫ್ಯಾಕ್ಟ್ ಹೋಗ್ತಾ ಇರೋದ್ರಿಂದ ಮಾರ್ಕೆಟ್ ರಿಲೇಟೆಡ್ ಆಗಿ ಅನ್ಸರ್ಟನಿಟಿ ಅಂತೂ ಪ್ಲೇ ಮಾಡ್ತಿದೆ. ಈ ಅಕ್ಟೋಬರ್ 1 ಇಲ್ಲಿವರೆಗೂ ನೀವು ನೋಡಿದ್ರೆ FIS ಆ್ಯಂಡ್ DIS ಇಬ್ಬರೂ ಬೈ ಸೈಡೇ ಇದ್ದಾರೆ. FIS ಆಲ್ಮೋಸ್ಟು 2,200 ಕ್ರೋರ್ಸ್ ಅರೌಂಡ್ ಹತ್ರ, DIS ಆಲ್ಮೋಸ್ಟು 400 ಕ್ರೋರ್ಸ್ ಹತ್ರ ಇಬ್ಬರೂ ಬೈ ಸೈಡೇ ಕಾಣಿಸ್ತಾ ಇದ್ದಾರೆ. ಇವನ್ ಇವತ್ತು ಬಿಗ್ ಫಾಲ್ ಮಾರ್ಕೆಟಲ್ಲಿ ಏನೂ ಕಾಣಿಸಿಲ್ಲ. ಆದರೆ ಮ್ಯಾಕ್ರೋ ಎಕನಾಮಿಕ್ ಪಿಕ್ಚರು ಎಲ್ಲನೂ ವೀಕಾಗೇ ಇದೆ. ಅವೇನೋ ನೋಡೋಣ. ಈಗ ಪ್ರೆಸೆಂಟು ರೂಪಿ ವೀಕ್ ಆಗ್ತಿದೆ ಅಲ್ವಾ, ಇದು ಡೆಫಿನೆಟ್ಲಿ ಬಿಗ್ ಥಿಂಗ್. ನಮ್ಮ ಇಂಡಿಯನ್ ಎಕಾನಮಿ ರಿಲೇಟೆಡ್ ಆಗಿ ಪರ್ಟಿಕ್ಯುಲರ್ಲಿ FIS ಇನ್ಫ್ಲೋಸು ಇಂಪ್ಯಾಕ್ಟ್ ಮಾಡೋದು ರುಪಿ ಒಂದು ಸ್ಟೆಬಿಲಿಟಿನೇ. ಇಲ್ಲಿ ನಮ್ಮ ರುಪಿ ಮಾತ್ರನೇ ಅಲ್ಲ, ಗ್ಲೋಬಲ್ ಆಗಿರ್ತಿರೋಂಥ ಬೇರೆ ಕರೆನ್ಸೀಸು ವೀಕ್ ಆಗ್ತಿದೆ. ಆದರೆ FIS ಒಂದು ಇನ್ವೆಸ್ಟ್ಮೆಂಟ್ ಬರಬೇಕಂದ್ರೆ ಆ ಪರ್ಟಿಕ್ಯುಲರ್ ಕಂಟ್ರಿಗೆ ಸಂಬಂಧಿಸಿರುವ ಕರೆನ್ಸಿನಲ್ಲಿ ಅಟ್ಲೀಸ್ಟ್ ಸಮ್ ಸಾರ್ಟ್ ಆಫ್ ಸ್ಟೆಬಿಲಿಟಿ ಇದ್ರೇ ಇನ್ವೆಸ್ಟ್ಮೆಂಟ್ಸ್ ಬರುತ್ತೆ. ಇಲ್ಲ ಅಂದರೆ ಅನ್ಸರ್ಟನಿಟಿ ಇದೆ ಅಂತ ಇನ್ಫ್ಲೋಸು ಆ್ಯಂಡ್ ಇವನ್ FIS ಒಂದು ಶಾರ್ಟ್ ಪೊಸಿಷನ್ನು ಗಮನಿಸ್ತಾ ಇದ್ದರೆ ಕ್ಯಾಶ್ನಲ್ಲಿ ಅವರು ಬೈ ಮಾಡ್ತಿದ್ದಾರೆ. ಮೀನ್ಸ್ ಈಕ್ವಿಟಿ ರಿಲೇಟೆಡ್ ಆಗಿ ಬೈ ಪೊಸಿಷನ್ಸ್ ಮೇಂಟೈನ್ ಮಾಡ್ತಿದ್ದಾರೆ. ಆದರೆ ಇನ್ನು ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸ್ ಆ್ಯಕ್ಟಿವಿಟಿನಲ್ಲಿ ಅವರು ನೆಟ್ ಸೆಲ್ಲರ್ಸ್ ಆಗೇ ಇದ್ದಾರೆ. ಓವರ್ ಆಲ್ ಡೆರಿವೇಟಿವ್ಸ್ನಲ್ಲಿ FIS ಶಾರ್ಟ್ ಪೊಸಿಷನ್ಸ್ ಆ್ಯಂಡ್ ಈಕ್ವಿಟಿ ಪೊಸಿಷನ್ಸ್ ಇಲ್ಲಿ ಪಾಸಿಟಿವ್ ಆಗಿ ಮೀನ್ಸ್ ಬೈಯಿಂಗ್ ಪೊಸಿಷನ್ಸ್ ಮೇಂಟೈನ್ ಮಾಡ್ತಿದ್ದಾರೆ. ಪ್ರೀವಿಯಸ್ ನಾವು ಹೇಳ್ದಂಗೆ ಈ ರುಪಿ ವೀಕ್ ಆಗೋದು ಒಂದು ಹತ್ರ ಸ್ಟೇಬಲ್ ಆದರೆ ಬಿಟ್ಟರೆ FIS ರಿಲೇಟೆಡ್ ಆಗಿ ಅಷ್ಟೊಂದು ಅಗ್ರೆಸಿವ್ ಇನ್ಫ್ಲೋಸು ನಮ್ಮ ಮಾರ್ಕೆಟ್ನಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಫಸ್ಟ್ ಥಿಂಗ್ ಇದು. ಸೆಕೆಂಡು, ಕ್ರೂಡ್ ಆಯಿಲ್ ರಿಲೇಟೆಡ್ ಆಗಿ ಬರ್ತಿರೋಂಥ ಅಪ್ಡೇಟು. ಈ ರೀಸೆಂಟ್ ಟೈಮ್ಸಲ್ಲಿ ಬರ್ತಿರೋಂಥ ಮಲ್ಟಿಪಲ್ ಅಪ್ಡೇಟ್ಸು. ಎಕ್ಸಾಂಪಲ್, OPEC ಪ್ಲಸ್ ಅವರು ಪ್ರೊಡಕ್ಷನ್ನ ಕಟ್ ಮಾಡಿದ್ದಾರಲ್ವ, ಆವಾಗಲಿಂದನೂ ಲಾಸ್ಟ್ ವೀಕಲ್ಲಿ ಆಲ್ಮೋಸ್ಟು $11 ಪರ್ ಬ್ಯಾರಲ್ ಹತ್ರ ಕ್ರೂಡ್ ಆಯಿಲ್ ಪ್ರೈಸಸ್ ಜಾಸ್ತಿ ಆಗಿದೆ. ಆ್ಯಕ್ಚುಲಿ ರೂಪಿ ವೀಕ್ ಆಗ್ತಾ ಇರೋದು ಆ್ಯಂಡ್ ಕ್ರೂಡ್ ಆಯಿಲ್ ಪ್ರೈಸಸ್ ಬೆಳೀತಾ ಇರೋದು, ಇದಕ್ಕೆ ಅಡಿಷನ್ ಆಗಿ ಡಾಲರ್ ಇಂಡೆಕ್ಸು ಪ್ರೀವಿಯಸ್ಲಿ 110 ಹತ್ರ ಇತ್ತಲ್ವ, ಈಗ ಅದು 112 ಹತ್ರ ಹೊಟ್ಟೋಗಿದೆ. ಡಾಲರ್ ಇಂಡೆಕ್ಸ್ ಬೆಳೀತಾ ರುಪಿ ವೀಕ್ ಆಗ್ತಾ ಕ್ರೂಡ್ ಆಯಿಲ್ ಪ್ರೈಸಸ್ಸನ್ನು ಬೆಳೀತಾ ಇರೋದು, ಇವೆಲ್ಲಾನು ಇಂಡಿಯನ್ ಮ್ಯಾಕ್ರೋ ಎಕನಾಮಿಕ್ ಡೇಟಾ ಪ್ರಕಾರ ನೋಡಿದ್ರೆ ಗುಡ್ ಥಿಂಗ್ಸ್ ಥರ ಅಂತೂ ಕಾಣಿಸಲ್ಲ. ಬಟ್ ಈ ಅಪ್ಡೇಟ್ಸ್ ಎಲ್ಲದಕ್ಕೂ ನಾವು ಟ್ರ್ಯಾಕ್ ಮಾಡಬೇಕಾಗಿರೋದಂತೂ ಡಾಲರ್ ರುಪಿ ಮೂವ್ ಆ್ಯಂಡ್ ಇದನ್ನು ಸ್ಟೆಬಿಲೈಸ್ ಮಾಡೋದಕ್ಕೆ ಡೆಫಿನೆಟ್ಲಿ RBI ಅವರಂತೂ ಎಂಟರ್ ಆಗ್ತಾರೆ. ಆದರೆ ಅದು ಸ್ವಲ್ಪ ಟೈಮ್ವರೆಗೇನೆ. ಅದಾದಮೇಲೆ ಮಾರ್ಕೆಟ್ ಫೋರ್ಸಸ್ಗೆ ಮೋಸ್ಟ್ಲಿ RBI ಅವರು ಬಿಟ್ಬಿಡ್ತಾರೆ. ಸೊ ಮ್ಯಾಕ್ರೋ ಎಕನಾಮಿಕ್ ಡೇಟಾ ಹೀಗಿದೆ. ಆದರೆ ಕಂಪ್ನೀಸ್ ಹೇಗೆ ಪರ್ಫಾರ್ಮ್ ಮಾಡ್ತಿವೆ ಅಂದರೆ ಕಂಪ್ಲೀಟಾಗಿ ಆಪೋಸಿಟ್ ಆಗಿದೆ. ಬಿಕಾಸ್ ಈಗ ರೀಸೆಂಟ್ಲಿ ಬಂದಿರೋಂಥ ಡೇಟಾ ನಾವು ಮಾತಾಡ್ಕೊಳ್ಳೋಣ. ಟೈಟಾನ್ ಅವರು 18% ಗ್ರೋತ್ನ ಡೆಲಿವರಿ ಮಾಡಿದ್ದಾರೆ. ಈವನ್ ಕಲ್ಯಾಣ್ ಜ್ಯುವೆಲ್ಲರ್ಸ್ ಅವರು ಒಳ್ಳೆ ಗ್ರೋತ್ನ ಡೆಲಿವರಿ ಮಾಡಿದ್ದಾರೆ. ಸೊ ಜ್ಯುವೆಲ್ಲರಿ ಸ್ಟೋರ್ಸು ಚೆನ್ನಾಗೇ ಇದೆ. ಆ್ಯಂಡ್ ಇವನ್ ಫಿನಿಕ್ಸ್ ಮಿಲ್ಸ್ ಅವರು ಅವರ್ ರಿಲೇಟೆಡ್ ಆಗಿ ಕನ್ಸಂಪ್ಷನ್ ಈ ವೈರಸ್ಗೆ ಮುಂಚೆ ಇರೋವಂಥ ಅದಕ್ಕಂದ್ರೂ 130% ಜಾಸ್ತಿ ಆಗಿರೋ ಥರ ಅಪ್ಡೇಟ್ ಮಾಡ್ತಿದ್ದಾರೆ. ಆ್ಯಂಡ್ ರೀಸೆಂಟ್ ಟೈಮ್ಸಲ್ಲಿ ನೋಡ್ತಾ ಇರೋವಂಥ ಮೋಸ್ಟ್ ಆಫ್ ದಿ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಇವನ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ಸ್ ಎಲ್ಲನೂ ಬೆಟರ್ ಆಗಿ ಡೇಟಾನು ಪಬ್ಲಿಷ್ ಮಾಡ್ತಿವೆ. ಇವನ್ ಈಕ್ವಿಟಾ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಅವರು ಒಳ್ಳೆ ಡೇಟಾನೇ ಪಬ್ಲಿಷ್ ಮಾಡಿದ್ದಾರೆ. ಇವನ್ ಆಟೋ ಸೇಲ್ಸ್ ರಿಲೇಟೆಡ್ ಆಗಿನೂ ಒಳ್ಳೆ ಡೇಟಾನೇ ಪಬ್ಲಿಷ್ ಆಗ್ತಿದೆ. ಯಾವುದಾದ್ರೂ ಒಂದು ಸೆಕ್ಟರ್ ವೀಕ್ನೆಸ್ ಆಗಿದೆ ಅಂದರೆ ಅದು FMCG ಸೆಗ್ಮೆಂಟ್. ಪ್ರೀವಿಯಸ್ ಆಗಿ ಮ್ಯಾರಿಕೋ ಅವರು, ಗೋದ್ರೇಜ್ ಕನ್ಸ್ಯೂಮರ್ ಅವರು ನೆಗೆಟಿವ್ ಆಗಿ ಹೇಳಿದಾರಲ್ವ, ನಮ್ಮ ಬಿಸ್ನೆಸ್ ಅಪ್ಕಮಿಂಗ್ ಟೈಮ್ಸಲ್ಲಿ ವೀಕ್ ಆಗಿರುತ್ತೆ ಅಂತ. ಆ್ಯಂಡ್ ಈಗ ಹೊಸದಾಗಿ ಡಾಬರ್ ಅವರು ಅವರ ಅಪ್ಕಮಿಂಗ್ ಕ್ವಾರ್ಟರ್ಸ್ನಲ್ಲಿ ಅವ್ರ ನಂಬರ್ ಸ್ವಲ್ಪ ವೀಕ್ ಸೈಡ್ ಇರುತ್ತೆ ಅನ್ನೋ ಥರ ಸ್ಟೇಟ್ಮೆಂಟ್ಸ್ ಮಾಡ್ತಿದ್ದಾರೆ. ಸೊ FMCG ಮತ್ತು IT ಸ್ಟಾಕ್ಸ್ ಬಿಟ್ಟರೆ ಮೋಸ್ಟ್ ಆಫ್ ದಿ ಸ್ಪೇಸ್ ಎಲ್ಲನೂ ಬಿಸ್ನೆಸ್ ಡೇಟಾ ಅಂತೂ ಸ್ಟ್ರಾಂಗ್ ಆಗೇ ಇದೆ. ಸೊ ಕಂಪ್ನೀಸಿಂದನೂ ಒಳ್ಳೆ ಡೇಟಾನೇ ಬರ್ತಿದೆ. ನಿನ್ನೆ US ಜಾಬ್ಲೆಸ್ ಕ್ಲೈಮ್ ಡೇಟಾ ರಿಲೀಸ್ ಆಗಿದೆ. ಪ್ರೀವಿಯಸ್ ವೀಕ್ನಲ್ಲಿ ಕಂಪೇರ್ ಮಾಡಿದ್ರೆ ಈ ಅಕ್ಟೋಬರ್ 1ಗೆ US ಜಾಬ್ಲೆಸ್ ಕ್ಲೈಮ್ಸ್ ಬೆಳೆದಿವೆ. ಇದರಿಂದ ನಿನ್ನೆ ನೈಟು US ಮಾರ್ಕೆಟ್ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಅಂಡ್ ಇದರ ಜೊತೆಗೆ ವರ್ಲ್ಡ್ ಬ್ಯಾಂಕ್ ಅವರು ಇಂಡಿಯಾ ಫೈನಾನ್ಷಿಯಲ್ ಇಯರ್ 2023
GDP ಫೋರ್ಕ್ಯಾಸ್ಟ್ನ 100 ಬೇಸಿಸ್ ಪಾಯಿಂಟ್ ಕಟ್ ಮಾಡಿ 6.5% ಇರ್ಬೋದು ಅಂತ ಫೋರ್ಕ್ಯಾಸ್ಟ್ ಮಾಡ್ತಿದ್ದಾರೆ. ಆ್ಯಂಡ್ ಫೈನಾನ್ಷಿಯಲ್ ಇಯರ್ 2024 ಇಂಡಿಯನ್ GDP ಫೋರ್ಕ್ಯಾಸ್ಟ್ನ 10 ಬೇಸಿಸ್ ಪಾಯಿಂಟ್ನ ಕಟ್ ಮಾಡಿ 7% ಆಗಿರ್ಬೋದು ಅಂತ ಫೋರ್ಕ್ಯಾಸ್ಟ್ ಮಾಡ್ತಿದ್ದಾರೆ. ಸೊ ಇವೆಲ್ಲ ರೀಸನಿಂದಾನೇ ಇವತ್ತು ನಮ್ಮ ಮಾರ್ಕೆಟ್ನಲ್ಲಿ ವಾಲಿಟಿಲಿಟಿ ನಾವು ನೋಡಿದ್ದೀವಿ. ಇವನ್ ಗ್ಲೋಬಲ್ ಪರವಾಗಿ US ಪರವಾಗಲೂ ಇಲ್ಲಿವರೆಗೂ ಮ್ಯಾಕ್ರೋ ಡೇಟಾ ರಿಪೋರ್ಟ್ ಆಗ್ತಿರುವಂಥ ಮ್ಯಾಕ್ರೋ ಡೇಟಾನಲ್ಲೂ CPI ಡೇಟಾ ಆ್ಯಂಡ್ US GDP ಡೇಟಾ ಬಿಟ್ಟರೆ ಕನ್ಸ್ಯೂಮರ್ ಕಾನ್ಫಿಡೆಂಟ್ ಡೇಟಾ ಆದರೂ ISM ಡೇಟಾ ಆದರೂ ಇವೆಲ್ಲನೂ ಪಾಸಿಟಿವ್ ಸೈಡೇ ಬರ್ತಿದೆ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಡೇಟಾ ಪಾಯಿಂಟ್ US ಫೆಡ್ ಅವರು ಗಮನಿಸೋದು ಮೋಸ್ಟ್ಲಿ CPI ಡೇಟಾ ಆ್ಯಂಡ್ ಜಾಬ್ಸ್ ಡೇಟಾ. ಆ್ಯಂಡ್ ಸೆಪ್ಟೆಂಬರ್ ತಿಂಗಳಲ್ಲಿ ಎಷ್ಟು ಜಾಬ್ಸ್ ಆ್ಯಡ್ ಆಗಿದೆ ಅಂತ US ರಿಲೇಟೆಡ್ ಆಗಿ ಇವತ್ತು ಈವ್ನಿಂಗ್ ನಮಗೆ ಬರುತ್ತೆ. ಮಾರ್ಕೆಟ್ನಲ್ಲಿರುವಂಥ ಎಸ್ಟಿಮೇಟ್ಸು 2,60,000 ಹತ್ರ ಜಾಬ್ಸ್ ಆ್ಯಡ್ ಆಗುತ್ತೆ ಅಂತ. ಇಫ್ ಇನ್ ಕೇಸು 3 lakhs ಅಂದರೆ ಅಬೋವ್ ಜಾಬ್ಸ್ ಆ್ಯಡ್ ಆಗ್ತಾ ಇದ್ರೆ ಮಾರ್ಕೆಟ್ ಎಸ್ಟಿಮೇಟ್ ಮಾಡಿದ್ದು 2,60,000. ಇಫ್ ಇನ್ ಕೇಸ್ ಅದು 3 lakhs ಅಂದರೆ ಅಬೋವ್ ಆ್ಯಡ್ ಆಗ್ತಾ ಇದ್ರೆ ಎಕಾನಮಿ ತುಂಬ ಸ್ಟ್ರಾಂಗ್ ಆಗಿದೆ ಅಂತ. ಅಷ್ಟೊಂದು ಸ್ಟ್ರಾಂಗ್ ಆಗಿ ಎಕಾನಮಿ ಇದ್ದರೆ ಫೆಡ್ ಅವರು ಬಡ್ಡಿ ರೇಟ್ಗಳು ಕಮ್ಮಿ ಮಾಡ್ತಾರ ಅಂದರೆ ಡೆಫಿನೆಟ್ಲಿ ಕಮ್ಮಿ ಮಾಡಲ್ಲ, ಇನ್ನೂ ಜಾಸ್ತಿ ಮಾಡ್ತಾರಂತ ಮಾರ್ಕೆಟ್ ಎಕ್ಸ್ಪೆಕ್ಟ್ ಮಾಡ್ತಿದೆ. ಅದರಿಂದ ಎಕಾನಮಿ ಪಾಸಿಟಿವ್ ಆಗಿದ್ದು ಈ 3 lakhs ಆರ್ ಅಬೋವ್ 3 lakhs ಜಾಬ್ಸ್ ಡೇಟಾ ಬಂದರೆ ನಾವು ಅದನ್ನು ನೆಗೆಟಿವ್ ಆಗಿ ನೋಡಬೇಕು ಮಾರ್ಕೆಟ್ಗೆ. ಇಫ್ ಇನ್ ಕೇಸು 2 lakhs ಆರ್ ಬಿಲೋ 2 lakhs ಜಾಬ್ಸ್ ಅಪ್ಡೇಟ್ ಆಗ್ತಾ ಇದ್ರೆ ಎಕಾನಮಿ ವೀಕ್ ಆಗಿದೆ ಅಂತ. ಆ ಥರ ಕಂಡೀಷನಲ್ಲಿ ಫೆಡ್ ಅವರು ಬಡ್ಡಿ ರೇಟ್ಗಳು ಜಾಸ್ತಿ ಮಾಡಲ್ಲ ಅಲ್ವಾ. 2 lakhs ಬಿಲೋ ಜಾಬ್ಸ್ ಡೇಟಾ ಅಪ್ಡೇಟ್ ಆಗ್ತಾ ಇದ್ರೆ ಅದು ನಾವು ಮಾರ್ಕೆಟ್ಗೆ ಪಾಸಿಟಿವ್ ಆಗಿ ನೋಡಬೇಕು. ಸೊ ಇವತ್ತು ಈವ್ನಿಂಗ್ ಅಪ್ಡೇಟ್ ಆಗುವಂಥ ಈ ಡೇಟಾ ನಾವು ಕಂಪಲ್ಸರಿ ಅಬ್ಸರ್ವ್ ಮಾಡಬೇಕು. ಬಟ್ ಓವರಾಲ್ ಆಗಿ ವಿತ್ ರೆಸ್ಪೆಕ್ಟು ಇಂಡಿಯನ್ ಮ್ಯಾಕ್ರೋ ಡೇಟಾ ವೀಕ್ ಆಗೇ ಇದೆ, ಬಟ್ ಕಂಪನೀಸು ಬೆಟ್ರಾಗಿ ಪರ್ಫಾರ್ಮ್ ಮಾಡ್ತಿದೆ. ಆ್ಯಂಡ್ ನಾವು ಗಮನಿಸಬೇಕಾದಂಥ ಇಂಪಾರ್ಟೆಂಟು ಇವತ್ತು ಈವ್ನಿಂಗು ಬರುವಂಥ US ಜಾಬ್ ಡೇಟಾ. ಇವತ್ತು ಅದು ಈವ್ನಿಂಗ್ ಅಪ್ಡೇಟ್ ಆಗುತ್ತೆ. ಅದು ಅಪ್ಡೇಟ್ ಆದ ತಕ್ಷಣವೇ ನಾನು ನಿಮಗೆ ಟೆಲಿಗ್ರಾಮ್ನಲ್ಲಿ ಶೇರ್ ಮಾಡ್ತೀನಿ. ನೀವೇನಾದರೂ ಟೆಲಿಗ್ರಾಮ್ನಲ್ಲಿ ಇಲ್ಲ ಅಂದರೆ ಟೆಲಿಗ್ರಾಮ್ ಆ್ಯಪ್ ಇನ್ಸ್ಟಾಲ್ ಮಾಡಿಕೊಂಡು ಶೇರ್ ಟ್ರೇಡರ್ ಕನ್ನಡ ಗ್ರೂಪಲ್ಲಿ ಜಾಯ್ನ್ ಆಗೋ ಮೂಲಕ ಈ ಥರ ಅಪ್ಡೇಟ್ಸ್ ನೀವು ಆನ್ ಟೈಮ್ ಪಡೆಯಬಹುದು. ಫ್ರೆಂಡ್ಸ್, ಈ ವಿಡಿಯೋನಲ್ಲಿ ನಾವು ಶೇರ್ ಮಾಡಿರುವಂಥ ಕಂಟೆಂಟ್ ನಿಮಗೆ ವ್ಯಾಲ್ಯುಬಲ್ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ನ ಲೈಕ್ ಮಾಡಿ. ನೆಕ್ಸ್ಟು ಕ್ರೆಡಿಟ್ ರೇಟಿಂಗ್ ಏಜೆನ್ಸೀಸ್ ರಿಲೇಟೆಡ್ ಆಗಿ ಒಂದು ಬಿಗ್ ಅಪ್ಡೇಟ್ ಕಾಣಿಸ್ತಾ ಇದೆ. ಫಸ್ಟ್ ಟೈಮ್ ಇನ್ ಕ್ರೆಡಿಟ್ ರೇಟಿಂಗ್ ಏಜೆನ್ಸಿ ಹಿಸ್ಟ್ರಿ ಸೆಬಿ ಅವರು ಕ್ರೆಡಿಟ್ ರೇಟಿಂಗ್ ಏಜೆನ್ಸಿ ಆಗಿರುವಂಥ ಬ್ರಿಕ್ ವರ್ಕ್ ಅವ್ರಿಗೆ ಸಂಬಂಧಿಸಿರುವ ಬ್ರಿಕ್ ವರ್ಕ್ ರೇಟಿಂಗ್ ಏಜೆನ್ಸಿ ಬಿಸ್ನೆಸ್ನ ಕ್ಲೋಸ್ ಮಾಡಿ ಅಂತ ಆರ್ಡರ್ ಮಾಡಿದ್ದಾರೆ. ಟೋಟಲಿ ಇಂಡಿಯಾನಲ್ಲಿ 7 ಸೆಬಿ ರಿಜಿಸ್ಟರ್ಡ್ ಕ್ರೆಡಿಟ್ ರೇಟಿಂಗ್ ಏಜೆನ್ಸೀಸ್ ಇವೆ. ಕ್ರಿಸಲ್, ಕಾಲೆ, ಇಕ್ರಾ, ಫಿಚ್, ಇನ್ಫೋಮ್ಯಾಟಿಕ್ ರೇಟಿಂಗ್ ಆ್ಯಂಡ್ ಈ ಬ್ರಿಕ್ ವರ್ಕ್ ರೇಟಿಂಗ್. ಆ್ಯಂಡ್ ಈ ರೇಟಿಂಗ್ ಏಜೆನ್ಸೀಸ್ ಮಾಡುವಂಥ ಕೆಲಸ ಏನು? ಬಟ್ ಇನ್ ಸಿಂಪಲ್ ಟರ್ಮ್ಸ್, ಯಾರಾದರೂ ಒಂದು ಕಂಪನಿಗೆ ಸಂಬಂಧಿಸಿರುವ ಹಣನ ರೈಸ್ ಮಾಡಬೇಕಂತ ಅಂದ್ಕೊಂಡಾಗ ಈಕ್ವಿಟೀಸ್ ಮೂಲಕನೂ ರೈಸ್ ಮಾಡಬಹುದು, ಆ ಡೆಟ್ ರೂಟ್ನಲ್ಲೂ ಮೀನ್ಸ್ ಅವರ ಬಾಂಡ್ಸ್ನ ಇಶ್ಯೂ ಮಾಡಿ ರೈಸ್ ಮಾಡಬಹುದು. ಆ ಕಂಪನಿ ಎಷ್ಟು ಕ್ವಾಲಿಟಿಯಾಗಿ ಬಿಸ್ನೆಸ್ನ ಮಾಡ್ತಿದೆ ಆ್ಯಂಡ್ ಅವ್ರು ಇಶ್ಯೂ ಮಾಡ್ತಿರೋಂಥ ಬಾಂಡ್ಸು ಇನ್ವೆಸ್ಟರ್ಸ್ ತಗೊಂಡ್ರೆ ಅವರ ಹಣ ಮತ್ತೆ ಬರೋದಕ್ಕೆ ಎಷ್ಟೊಂದು ಚಾನ್ಸಸ್ ಇದೆ. ಆ ಚಾನ್ಸಸ್ನ ಇವರು ರೇಟಿಂಗ್ ಮೂಲಕ ಹೇಳ್ತಾರೆ. ಲೈಕ್ ಸ್ಕೂಲಲ್ಲಿ ನಮಗೆ ಗ್ರೇಡ್ಸ್ ಕೊಡ್ತಾರಲ್ವಾ, A-B-C ಇವನ್ A+, ಈ ಥರ ರೇಟಿಂಗ್ಸ್ನ ಕೊಡ್ತಾ ಆ ಬಾಂಡ್ಸ್ ಒಂದು ಕ್ವಾಲಿಟಿ ಹೇಳೋ ಪ್ರಯತ್ನ ಮಾಡ್ತಾರೆ. ಆ್ಯಂಡ್ ಈಗ ಸೆಬಿ ಅವರು ಹೇಳ್ತಿರೋದು ಪ್ರೀವಿಯಸ್ಲಿ ಮಲ್ಟಿಪಲ್ ಕೇಸಸ್ನಲ್ಲಿ ಲೈಕ್ ಭೂಷಣ್ ಸ್ಟೀಲ್ ವಿಷಯದಲ್ಲಾದರೂ, ಗಾಯತ್ರಿ ಪ್ರಾಜೆಕ್ಟ್ ಲಿಮಿಟೆಡ್ ವಿಷಯದಲ್ಲಾದರೂ ಆ್ಯಂಡ್ ಗ್ರೇಟ್ ಈಸ್ಟರ್ನ್ ಎನರ್ಜಿ ಕಾರ್ಪೊರೇಷನ್ ವಿಷಯದಲ್ಲಾದರೂ ಈ ಥರ ಮಲ್ಟಿಪಲ್ ಕಂಪನಿ ವಿಷಯದಲ್ಲಿ ಇವರು ಸರಿಯಾದ ಟೈಮ್ನಲ್ಲಿ ಆ್ಯಕ್ಟ್ ಮಾಡಿ ಅವರ ಡೆಟ್ ಇನ್ಸ್ಟ್ರೂಮೆಂಟ್ನ ಇವರು ವ್ಯಾಲ್ಯೂ ಮಾಡಿಲ್ಲ ಅಂತ. ಆ್ಯಂಡ್ ಅದರ ರಿಲೇಟೆಡ್ ಆಗಿ RBI ಅವರು ಆ್ಯಂಡ್ ಸೆಬಿ ಅವರು ಮಾಡಿರೋಂಥ ಜಾಯಿಂಟ್ ಇನ್ವೆಸ್ಟಿಗೇಷನ್ ಮಾಡಿ ಇವ್ರಿಗೊಂದು ಪ್ರಾಪರ್ ರಿಸ್ಕ್ ಟ್ರ್ಯಾಕಿಂಗ್ ಮೆಕ್ಯಾನಿಸಮ್ ಇಲ್ಲ. ಈ ಥರ ಇಲ್ದಿರೋ ಅವರಿಗೆ ಕ್ರೆಡಿಟ್ ರೇಟಿಂಗ್ ಅವರಿಗೆ ಲೈಸೆನ್ಸ್ನ ಕಂಟಿನ್ಯೂ ಮಾಡೋದು ಕರೆಕ್ಟ್ ಅಲ್ಲ ಅಂತ ಯೂಶುವಲ್ ಆಗಿ ಕ್ರೆಡಿಟ್ ರೇಟಿಂಗ್ ಅವರು ಯಾವಾಗಾದರೂ ತಪ್ಪು ಮಾಡ್ತಾ ಇದ್ರೆ ಫೈನ್ ಹಾಕ್ತಾರೆ. ಇವನ್ ಬ್ರಿಕ್ ವರ್ಕ್ ಅವ್ರ ಮೇಲೂ ಪ್ರೀವಿಯಸ್ಲಿ 1 crore ಫೈನ್ನ ವಿಧಿಸಿದ್ರು. ಆದರೆ ಇವನ್ ಅವನು ವರ್ಕ್ ಆಗ್ತಿರೋ ಕಾರಣವಾಗಿ ಕಂಪ್ಲೀಟಾಗಿ ನಿಮ್ಮ ಬಿಸ್ನೆಸ್ನ ವೈಂಡ್ ಅಪ್ ಮಾಡಿ ಅಂತ ಬ್ರಿಕ್ ವರ್ಕ್ ಕ್ರೆಡಿಟ್ ರೇಟಿಂಗ್ ಅವರಿಗೆ ಸೆಬಿ ಅವರು ಆದೇಶ ಮಾಡಿದ್ದಾರೆ. ಬ್ರಿಕ್ ವರ್ಕ್ ಅವ್ರನ್ನ ಸೈಡ್ಗೆ ಇಟ್ಟರೆ ಈ ಥರ ಡಿಸಿಷನ್ ತಗೊಳ್ಳೋದು ಡೆಫಿನೆಟ್ಲಿ ಪಾಸಿಟಿವ್ ಥಿಂಗ್. ಬಿಕಾಸ್ ಇದರಿಂದ ಬೇರೆ ಕ್ರೆಡಿಟ್ ರೇಟಿಂಗ್ ಏಜೆನ್ಸಿ ಎಲ್ಲಾನು ಈ ಸಲ ಯಾವುದಾದ್ರೂ ಒಂದು ಬಾಂಡ್ಸ್ ರಿಲೇಟೆಡ್ ಆಗಿ ಕ್ರೆಡಿಟ್ ರೇಟಿಂಗ್ ಕೊಡೋವಾಗ ಡೆಫಿನೆಟ್ಲಿ ಸೆಬಿ ಅವ್ರು ಮಾಡ್ತಿರೋ ಅಂತ ಈ ಆರ್ಡರ್ನ ಮೈಂಡಲ್ಲಿ ಇಟ್ಕೊಂಡು ಅವರ ರೇಟಿಂಗ್ನ ಇಶ್ಯೂ ಮಾಡ್ತಾರೆ. ಅದರಿಂದ ಮೋಸ್ಟ್ಲಿ ಇದು ಬೇರೆ ಕ್ರೆಡಿಟ್ ರೇಟಿಂಗ್ ಏಜೆನ್ಸೀಸನು ಮಿಸ್ಟೇಕ್ ಮಾಡದೇ ಇರೋ ಥರ ವರ್ಕ್ ಆಗಬಹುದು ಈ ಆದೇಶಗಳು. ನೆಕ್ಸ್ಟು IT ಕಂಪನೀಸ್ ರಿಲೇಟೆಡ್ ಆಗಿ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿದೆ. ನಾವು ಲಾಸ್ಟ್ ಫ್ಯೂ ಮಂತ್ಸಿಂದ US ಅಲ್ಲಿ ಇನ್ಫ್ಲೇಷನ್ ರಿಲೇಟೆಡ್ ಆಗಿ ಇಶ್ಯೂಸ್ ಬಗ್ಗೆ ಮಾತಾಡ್ಕೊತಾ ಇದ್ದೀವಲ್ಲ, ಅಲ್ಲಿ ಇನ್ಫ್ಲೇಷನ್ ಬೆಳೀತಾ ಇರೋದು US ಫೆಡ್ಡು ಕಂಟಿನ್ಯೂಸ್ಲಿ ಇಂಟ್ರೆಸ್ಟ್ ರೇಟ್ಸ್ ಜಾಸ್ತಿ ಮಾಡ್ಕೊಂಡು ಬರ್ತಿದೆ ಅಲ್ವಾ. ಈ ಇಂಟ್ರೆಸ್ಟ್ ರೇಟ್ಸು ಜಾಸ್ತಿ ಮಾಡ್ತಾ ಹೋಗೋದ್ರಿಂದ US ಎಕಾನಮಿ ಸ್ಲೋ ಡೌನ್ ಆಗಿದೆ. ಸೊ US ಅಲ್ಲಿ ಎಕಾನಮಿ ಸ್ಲೋ ಡೌನ್ ಆಗಿದೆ ಅಂದರೆ ಆ ಇಂಪ್ಯಾಕ್ಟು ಕಂಪಲ್ಸರಿ ನಮ್ಮ ಇಂಡಿಯನ್ IT ಕಂಪನೀಸ್ ಮೇಲೆ ಬೀಳತ್ತೆ.
ಬಿಕಾಸ್ ನಮ್ಮ ಐ ಟಿ ಕಂಪ್ನೀಸ್ ಜಾಸ್ತಿ ಯು ಎಸ್ಗೆ ಸರ್ವಿಸಸ್ ಎಕ್ಸ್ಪೋರ್ಟ್ ಮಾಡ್ತಾ ಇರುತ್ತೆ. ನಾವು ಈ ಐ ಟಿ ಕಂಪ್ನಿ ರಿಲೇಟೆಡ್ ಆಗಿ ನಾವು ತುಂಬ ದಿವಸಗಳಿಂದ ವೇರಿಯಸ್ ಅಪ್ಡೇಟ್ಸ್ ಕೇಳ್ತಾ ಇದ್ದೀವಲ್ವ. ಲೈಕ್ ಸ್ವಲ್ಪ ಕಂಪ್ನೀಸು ಅವರ ಎಂಪ್ಲಾಯೀಸ್ನ ಫೈರ್ ಮಾಡಿದಾರೋ ಥರ ಆ್ಯಂಡ್ ಸ್ವಲ್ಪ ಕಂಪ್ನೀಸು ಹೈರಿಂಗ್ ಪ್ರಾಸೆಸ್ನ ಸ್ಟಾಪ್ ಮಾಡಿರೋ ಥರನೂ ಅಪ್ಡೇಟ್ಸ್ ಬಂದಿದೆ. ನಾವು ಇದರ ರಿಲೇಟೆಡ್ ಆಗಿ ಬಂದಿರೋಂಥ ಇನ್ನೊಂದು ಅಪ್ಡೇಟ್ ಏನಂದರೆ, ವಿಪ್ರೋ, ಇನ್ಫೋಸಿಸ್ ಆ್ಯಂಡ್ ಈ ಟೆಕ್ ಮಹೇಂದ್ರ ಥರ ಬಿಗ್ ಕಂಪನೀಸು ಪ್ರೀವಿಯಸ್ ಆಗಿ ಯಾರಿಗಾದ್ರೆ ಫ್ರೆಷರ್ಸ್ಗೆ ಆಫರ್ ಲೆಟರ್ಸ್ನ ಇಶ್ಯೂ ಮಾಡಿದಾರಲ್ವ, ಆ ಆಫರ್ ಲೆಟರ್ಸ್ ಎಲ್ಲಾನು ಕ್ಯಾನ್ಸಲ್ ಮಾಡಿರೋ ಥರನೂ ಅಪ್ಡೇಟ್ಸ್ ಬರ್ತಿದೆ. ನಾರ್ಮಲಿ ಯು ಎಸ್ ಅಲ್ಲಿ ಸಿಚುವೇಶನ್ ಚೆನ್ನಾಗಿದೆ ಅಂತ ಅನ್ಕೊಂಡ್ರೆ ಐ ಟಿ ಕಂಪನೀಸ್ಗೆ ಜಾಸ್ತಿ ಪ್ರಾಜೆಕ್ಟ್ಸ್ ಬರುತ್ತೆ. ಸೊ ಈ ಥರ ಪ್ರಾಜೆಕ್ಟ್ಸ್ ಬರುತ್ತೆ ಅಂತ ಹೇಳಿ ಎಕ್ಸ್ಪೆಕ್ಟ್ ಮಾಡಿ ಐ ಟಿ ಕಂಪನೀಸು ಫ್ರೆಷರ್ಸ್ನ ಹೈರ್ ಮಾಡ್ತಾ ಇರ್ತಾರೆ. ಆದರೆ ನಾವು ಯು ಎಸ್ ನಲ್ಲಿ ಸಿಚುವೇಶನ್ ಚೆನ್ನಾಗಿಲ್ದಿರೋ ಕಾರಣವಾಗಿ ಮೈಟ್ ಬಿ ಐ ಟಿ ಕಂಪನೀಸ್ಗೆ ಬರುವಂಥ ಪ್ರಾಜೆಕ್ಟ್ಸು ಕಮ್ಮಿ ಆಗಿರ್ಬೋದು ಅಥವಾ ಡಿಲೇ ಆಗ್ತಾ ಇರಬಹುದು. ಅದರಿಂದ ಇವ್ರಿಗೆ ಯಾರಿಗಾದ್ರೂ ಫ್ರೆಷರ್ಸ್ನ ಹೈರ್ ಮಾಡ್ಕೊತೀವಂತ ಆಫರ್ ಲೆಟರ್ಸ್ನ ಇಶ್ಯೂ ಮಾಡಿದಾರಲ್ವ, ಅವ್ರಿಗೆ ಈ ಆಫರ್ ಲೆಟರ್ಸ್ನ ಕ್ಯಾನ್ಸಲ್ ಮಾಡಿಬಿಟ್ಟಿದ್ದಾರೆ. ಯು ಎಸ್ ಅಲ್ಲಿ ಪ್ರೆಸೆಂಟ್ ಇರುವಂಥ ಸಿಚುವೇಶನ್ನು ಸೆಟ್ ಆಗೋವರೆಗೂ ನಾವು ಈ ಐ ಟಿ ಕಂಪ್ನಿ ರಿಲೇಟೆಡ್ ಆಗಿ ನೆಗೆಟಿವ್ ಅಪ್ಡೇಟ್ಸು ಕೇಳ್ತಾನೆ ಇರೋದಕ್ಕೆ ಅವಕಾಶ ಇದೆ. ಸೊ ಅದರಲ್ಲಿ ಯಾರಾದರೂ ಐ ಟಿ ಸ್ಟಾಕ್ಸ್ನ ಟ್ರ್ಯಾಕ್ ಮಾಡ್ತಿರ್ತಾರಲ್ವ, ಇವರು ಯು ಎಸ್ ಅಲ್ಲಿ ಪ್ರೆಸೆಂಟ್ ಇರುವಂಥ ಸಿಚುವೇಶನ್ನು ಟ್ರ್ಯಾಕ್ ಮಾಡೋದು ತುಂಬ ಇಂಪಾರ್ಟೆಂಟ್. ನೆಕ್ಸ್ಟು ನಿಫ್ಟಿ ಆ್ಯಂಡ್ ಬ್ಯಾಂಕ್ ನಿಫ್ಟಿ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆಂಟ್ ಬಗ್ಗೆ ಮಾತಾಡ್ಕೊಳ್ಳೋಣ. ಪ್ರೆಸೆಂಟ್ ಇರೋ ಲೆವೆಲ್ಸಿಂದ ಡೌನ್ ಸೈಡ್ ನಿಫ್ಟಿ 17,270 ಇವತ್ತು ಸಪೋರ್ಟ್ ಹತ್ರ ಏನೂ ಹೋಗಲಿಲ್ಲ, ಇನ್ನೂ ಫಾಲ್ ಆಗಿದೆ. ಆದರೆ ಸಪೋರ್ಟ್ನ ರೆಸ್ಪೆಕ್ಟ್ ಮಾಡಿಲ್ಲ. ಬಟ್ ಇಲ್ಲಿಂದ ಟಾಪ್ ಸೈಡ್ಗೆ ಹೋದಾಗ ಮಾತ್ರ ಓಪನಿಂಗಿಂದಾನು ಆ್ಯಂಡ್ ಸೆಕೆಂಡ್ ಹಾಫ್ನಲ್ಲೂ ನಮಗೆ ಫೇಸ್ ಮಾಡಿರೋಂಥ ರೆಸಿಸ್ಟೆಂಟ್ ಝೋನು 17,330. ಸೊ ರೆಸಿಸ್ಟೆಂಟ್ ಅಂತೂ ವರ್ಕ್ ಆಗಿದೆ, ಆದರೆ ಸಪೋರ್ಟ್ ಇವತ್ತು ವರ್ಕ್ ಆಗಿಲ್ಲ. ಆ್ಯಂಡ್ ಬ್ಯಾಂಕ್ ನಿಫ್ಟಿ ಸಪೋರ್ಟು 38,920 ಆ್ಯಂಡ್ ರೆಸಿಸ್ಟೆಂಟು 39,330. ನೆಕ್ಸ್ಟ್ ನಿಫ್ಟಿ ಆಪ್ಷನ್ ಚೈನ್ ಡೇಟಾ ನಿನ್ನೆ ಸೆಷನಲ್ಲಿ ಅನ್ಕೊಂಡ ಹಾಗೆ 17,000 to 17,500 ಈ 500 ಪಾಯಿಂಟ್ ರೇಂಜ್ ಬಿಟ್ವೀನಲ್ಲೇ ಸ್ಟಿಲ್ ಇನ್ನೂ ವೀಕ್ಲಿ ಆ್ಯಂಡ್ ಮಂತ್ಲಿ ಕಾಂಟ್ರಾಕ್ಟ್ಸ್ನಲ್ಲಿ ಡೇಟಾ ಬಿಲ್ಡ್ ಆಗ್ತಿದೆ. ಅದರಿಂದ 17,500 ಅಪ್ ಸೈಡು, 17,000 ಡೌನ್ ಸೈಡ್, ಈ ಝೋನ್ ನಾವು ಇಂಪಾರ್ಟೆಂಟ್ ರೇಂಜ್ ಆಗಿ ಅಪ್ಕಮಿಂಗ್ ಡೇಸ್ನಲ್ಲಿ ಮಾರ್ಕೆಟಲ್ಲಿ ಗಮನಿಸಬಹುದು. ಇದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋನಲ್ಲಿ ನಾವು ಶೇರ್ ಮಾಡಿರೋಂಥ ಕಂಟೆಂಟ್ ವ್ಯಾಲ್ಯೂಬಲ್ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಬೆಲೈಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ಸ್ ಆಕ್ಟಿವೇಟ್ ಮಾಡ್ಕೊಳ್ಳಿ. ಈ ಡೇಟಾ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಯೂಸ್ ಆಗುತ್ತಂದರೆ ತಪ್ಪದೇ ಶೇರ್ ಮಾಡಿ.